ಕಬ್ಬಿನ ಕೃಷಿಯನ್ನೇ ಹೆಚ್ಚಾಗಿ ಅವಲಂಬಿಸಿರುವ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಕರದಂಟು ನಾಡು ಎಂದು ಪ್ರಸಿದ್ಧವಾಗಿದೆ. ಇಲ್ಲಿನ ಅತಿ ಮುಖ್ಯವಾದ ಆಕರ್ಷಣೆ ಎಂದರೆ ಕರ್ನಾಟಕದ ನಯಾಗರ ಎಂದು ಪ್ರಸಿದ್ಧವಾದ ಗೋಕಾಕ್ ಜಲಪಾತ. ಹೋಲಿಕೆಯಲ್ಲಿ ಇದು ಅಮೆರಿಕದ ನಯಾಗರ ಜಲಪಾತವನ್ನು ಹೋಲುವುದರಿಂದ ಇದಕ್ಕೆ ಕರ್ನಾಟಕದ ನಯಾಗರ ಎಂದು ಕರೆಯಲಾಗುತ್ತದೆ. ಎತ್ತರವಾದ ಬಂಡೆಗಳಿಂದ ಧುಮುಕುವ ಗೋಕಾಕ್ ಜಲಪಾತ ಪ್ರವಾಸಿಗರ ಅತ್ಯಂತ ಮೆಚ್ಚಿನ ತಾಣವಾಗಿದೆ. ರಸ್ತೆಗೆ ಸಮೀಪದಲ್ಲಿರುವ ಈ ಜಲಪಾತ ಉಳಿದ ಜಲಪಾತಗಳಿಗಿಂತಲೂ ತುಂಬ ಅಗಲವಾಗಿದ್ದು, ಇಲ್ಲಿನ ನೀರಿನ ರಭಸಕ್ಕೆ ಬೋರ್ಗರೆಯುವ ಜಲಪಾತ ಅತಿ ಸುಂದರವಾಗಿ ಕಾಣುತ್ತದೆ. ಇಲ್ಲಿ ಕನ್ನಡದ ಹಲವಾರು ಚಲನಚಿತ್ರಗಳು ಚಿತ್ರೀಕರಣಗೊಂಡಿದ್ದು, ಚಿತ್ರೀಕರಣಕ್ಕೆ ತುಂಬ ಯೋಗ್ಯವಾದ ಸ್ಥಳವಾಗಿದೆ. ಗೋಕಾಕ್ ಜಲಪಾತ ಕಬ್ಬನ್ನೇ ಪ್ರಧಾನ ಕೃಷಿಯನ್ನಾಗಿ ಮಾಡಿಕೊಂಡ ರೈತರ ಜೀವನಾಡಿ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿದ್ದು, ಇಲ್ಲಿನ ಸುಂದರವಾದ ಸೊಬಗು ಕವಿ ಹೃದಯಗಳಿಗೆ ಪ್ರೇರಣಾ ಶಕ್ತಿಯಾಗಿದೆ. ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ವಿದ್ಯುತ್ ಉತ್ಪಾದನೆ ಮಾಡಿದ್ದು ಗೋಕಾಕ್ ಜಲಪಾತದಲ್ಲಿ. 1887ರಲ್ಲಿ 170 ಅಡಿಯಿಂದ ಧುಮುಕುವ ನೀರನ್ನು ಬಳಸಿಕೊಂಡು ವಿದ್ಯುತ್ತನ್ನು ತಯಾರಿ ಮಾಡಲಾಯಿತು. ಪ್ರವಾಸಿಗರ ಮತ್ತೊಂದು ಆಕರ್ಷಣೆ ಎಂದರೆ 201 ಮೀಟರ್ ಉದ್ದದ ತೂಗು ಸೇತುವೆ. ಇದರ ಮೇಲಿನ ಒಂದು ದಡದಿಂದ ಮತ್ತೊಂದು ದಡಕ್ಕೆ ನಡೆದುಕೊಂಡು ಹೋಗುವ ಅನುಭವ ತುಂಬ ರೋಮಾಂಚನವಾಗಿರುತ್ತದೆ. ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ಮಹಾಲಿಂಗೇಶ್ವರ ದೇವಾಲಯವಿದ್ದು, ಅತ್ಯಂತ ಪ್ರಶಾಂತವಾದ ಈ ದೇವಸ್ಥಾನ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡುತ್ತದೆ. ಗೋಕಾಕ್ ಜಲಪಾತವು ಮಳೆಗಾಲದಲ್ಲಿ ತುಂಬಿ ಹರಿಯುವುದರಿಂದ ಗೋವಾ, ಮಹಾರಾಷ್ಟ್ರಗಳಿಂದ ಪ್ರವಾಸಿಗರ ದಂಡೇ ಆಗಮಿಸುತ್ತದೆ. ಇದರ ಸಮೀಪದಲ್ಲಿ ಗೊಡಚಿನಮಲ್ಕಿ ಜಲಪಾತವಿದ್ದು, ನೋಡುಗರ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಗೋಕಾಕ್ ಜಲಪಾತ ಬೆಳಗಾವಿಯಿಂದ 62 ಕಿಲೋಮೀಟರ್ ದೂರವಿದ್ದು, ಬಸ್ಸಿನ ಮೂಲಕ ಗೋಕಾಕ್ ನಗರಕ್ಕೆ ತಲುಪಿ ಗೋಕಾಕ್ ನಗರದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಗೋಕಾಕ್ ಜಲಪಾತಕ್ಕೆ ಪ್ರಯಾಣಿಸಬಹುದಾಗಿದೆ. ಜಲಪಾತದ ಪಕ್ಕದಲ್ಲಿಯೇ ಗೋಕಾಕ್ ಮಿಲ್ಸ್ ಇದ್ದು, ಇದು 1887ರಲ್ಲಿ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಫೋರ್ಬ್ಸ್ ಗೋಕಾಕ್ ಸ್ಪಿನ್ನಿಂಗ್ ಮಿಲ್ ಎಂದು ಸ್ಥಾಪಿತವಾಯಿತು. ಇದು ಗೋಕಾಕ್ ಸುತ್ತಮುತ್ತಲಿನ ಸಾವಿರಾರು ಕಾರ್ಮಿಕರಿಗೆ ಉದ್ಯೋಗವನ್ನು ನೀಡಿದೆ. ಧಾರವಾಡ, ಹುಬ್ಬಳ್ಳಿ, ಬಾಗಲಕೋಟೆ, ವಿಜಯಪುರ ನಗರದಿಂದ ಗೋಕಾಕ್ ನಗರಕ್ಕೆ ನೇರವಾಗಿ ಬಸ್ಸಿನ ವ್ಯವಸ್ಥೆ ಇದೆ. ಬೆಳಗಾವಿಯಿಂದ ರೈಲಿನ ಮೂಲಕ ಪ್ರಯಾಣಿಸುವವರು ಜಲಪಾತದಿಂದ 3 ಕಿಲೋಮೀಟರ್ ದೂರವಿರುವ ಕೊಣ್ಣೂರು ರೈಲ್ವೆ ನಿಲ್ದಾಣದಿಂದ ತಲುಪಬಹುದು.